ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಕೋಟೆಯಲ್ಲಿ ನಗರಸಭೆ ಅನುದಾನದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಯಿತು. ಶಂಕುಸ್ಥಾಪನೆ ಮಾಡಿ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಶಾಸಕ ಸಿಪಿ ಯೋಗೇಶ್ವರ್, ನಗರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನಗರದ ಎಲ್ಲಾ ರಸ್ತೆಗಳು ಹಾಗೂ ಚರಂಡಿಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವ ಉದ್ದೇಶವಾಗಿದೆ ಎಂದರು. ಆಯಾಯ ವಾರ್ಡ್ಗಳಲ್ಲಿ ನಡೆಯುವ ಕಾಮಗಾರಿ ಗುಣಮಟ್ಟದಿಂದ ಇರುವಂತೆ ನೋಡಿಕೊಳ್ಳಬೇಕು. ಗುಣಮಟ್ಟದಲ್ಲಿ ರಾಜಿಯ ಪ್ರಶ್ನೆಯೇ ಇಲ್ಲ ಎಂದರು. ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ವಾಸಿಲ್ ರವರು ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮುಂದಿನ ನಗರಸಭಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಿದ್ದಾರೆ ಎಂದರು. ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಗೇನು ಬರವಿಲ್ಲ, ನೀವು ಯಾರಾದರೂ ಸೂಚಿಸುವಿರಾ ಎಂದು ಮಾಧ್ಯಮದವರಿಗೆ ಹಾಸ್ಯ ಚಟಕ್ಕೆ ಆರಿಸಿದರು. ಸಾಕಷ್ಟು ಶಂಕುಸ್ಥಾಪನಾ ಕಾರ್ಯಕ್ರಮಗಳಲ್ಲಿ 13ನೇ ವಾರ್ಡ್ ನಗರಸಭಾ ಸದಸ್ಯ ನಾಗೇಶ್ ಹೆಸರನ್ನು ಶಾಸಕರ ಬಾಯಲ್ಲಿ ಕೇಳಿಬರುತ್ತಿತ್ತು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರು, ನಗರಸಭಾ ಪೌರಾಯುಕ್ತರಾದ ಮಹೇಂದ್ರ, ನಗರಸಭಾ ಸದಸ್ಯರುಗಳಾದ ನಾಗೇಶ್, ರಮೇಶ್ ಬಾಬು, ಲೋಕೇಶ್ ರಾಂಪುರ, ಹಿರಿಯ ಮುಖಂಡ ವಿಆರ್ ಸಿದ್ದರಾಮಣ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಸದಸ್ಯರು, ಚನ್ನಪಟ್ಟಣ ಟೌನಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಜೊತೆಯಲ್ಲಿ ಇವತ್ತು ಚನ್ನಪಟ್ಟಣ ನಗರದ ಪ್ರವಾಸ ಮಾಡ್ತಾ ಇದ್ದೀವಿ. ಸುಮಾರು 1,90,00,000 ಹತ್ತತ್ರ 2 ಕೋಟಿ ರೂಪಾಯಿಗಳನ್ನು ಮೈನಾರಿಟಿ ಇಲಾಖೆಯಿಂದ ಹಿಂದೆ ಹಣ ಬಿಡುಗಡೆಯಾಗಿತ್ತು. ಅದನ್ನು ಕಾಮಗಾರಿ ಬದಲಾವಣೆ ಮಾಡಿ ಕೋಟೆ ಭಾಗದಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ರತಿ ವಾರ್ಡ್ಗೂ ನಾವು ಮೊದಲೇ ನಿಗದಿ ಮಾಡಿದಂತೆ ಸುಮಾರು 1.5 ಕೋಟಿ ಹಣವನ್ನು ಪ್ರತಿ ವಾರ್ಡಲ್ಲಿ ಆಯಾ ವಾರ್ಡ್ನ ಸದಸ್ಯರ ಮಾರ್ಗದರ್ಶನದಂತೆ ಚರಂಡಿ, ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ ಮಾಡ್ತಾಯಿದ್ದೀವಿ. ದುರಾದೃಷ್ಟವಶಾತ್ ಇವಾಗ ಇಡೀ ಚನ್ನಪಟ್ಟಣ ಟೌನ್ನಲ್ಲಿ ಈ ಗ್ಯಾಸ್ ಪೈಪ್ಗಳನ್ನು ಅಗಿತಾ ಇರೋದ್ರಿಂದ ಭಾಳ ಅವ್ಯವಸ್ಥೆ ಆಗ್ತಾಯಿದೆ. ಒಂದು ಕಡೆ ಗ್ಯಾಸ್ ಪೈಪು ಮತ್ತು ಒಂದಷ್ಟು ಕಡೆ ನೀರಿಗೋಸ್ಕರ ಹೊಸ ಪೈಪ್ ಹಾಕ್ತಾಯಿದ್ವಿ, ಕುಡಿ ನೀರಿಗೋಸ್ಕರ. ಇದರಿಂದ ಸ್ವಲ್ಪ ಅವ್ಯವಸ್ಥೆ ಆಗ್ತಾಯಿದ್ರು ಕೂಡ ಅದೆಲ್ಲ ಸರಿ ಮಾಡಿಕೊಂಡು ಈ ಸಂಪೂರ್ಣವಾಗಿ 31 ವಾರ್ಡ್ಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಹಂತವಾಗಿ ಕೆಲಸ ಮಾಡ್ತಾಯಿದ್ವಿ. ಇವತ್ತು 4 ವಾರ್ಡ್ಗಳಲ್ಲಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾಯಿದ್ವಿ.